ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ನಿಮ್ಮ ವ್ಯಕ್ತಿ ಜೊತೆಲಿ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ, ಸ್ಟಾರ್ಟ್ ಮಾಡೋಣ. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಳ್ಬೇಡಿ. ಯೂನಿವರ್ಸ್ ನಂಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ವ್ಯಕ್ತಿ ಹಾಗೂ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ಅಂತ ತಿಳಿಸ್ಕೊಡಿ. ಓಕೆ ಗೈಸ್, ಓಕೆ, ಇಲ್ಲಿ ನಿಮ್ ವ್ಯಕ್ತಿಗೆ ಇಲ್ಲಿ ಥರ್ಡ್ ಪಾರ್ಟಿ ಜೊತೆಲಿ ಗಲಾಟೆ ಮಾಡ್ಕೊಂಡಿದ್ದಾರೆ. ಥರ್ಡ್ ಪಾರ್ಟಿ ಕಡೆಯಿಂದ ಇಲ್ಲಿ ಏನೋ ಮೋಸ ಆದಂಗ್ ಕಾಣ್ತಾ ಇದೆ ನಿಮ್ ವ್ಯಕ್ತಿಗೆ. ಸೊ ಹಾಗಾಗಿ ಇಲ್ಲಿ ಥರ್ಡ್ ಪಾರ್ಟಿ ಬಂದು ರಿಕನ್ಸಿಲೇಷನ್ಗೆ ವೇಟ್ ಮಾಡ್ತಾ ಇದ್ದಾರೆ. ನಿಮ್ ವ್ಯಕ್ತಿ ಬೇಕಾಗಿನೇ ಅವ್ರನ್ನ ದೂರ ಇಟ್ಟಿದ್ದಾರೆ, ರಿಕನ್ಸಿಲೇಷನ್ ಮಾಡ್ಕೊಳ್ದಿರ ದೂರ ಇಟ್ಟಿದ್ದಾರೆ. ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ ನಿಮ್ ವ್ಯಕ್ತಿ ಸಹನೂ. ಕೆಲವು ಸಲ ಕೆಲವು ವಿಚಾರದಲ್ಲಿ ಥರ್ಡ್ ಪಾರ್ಟಿ ಜೊತೆಲಿ ಇಮ್ಮೆಚುರಿಟಿ ಆಗಿ ಬಿಹೇವ್ ಮಾಡಿದ್ದಾರೆ ನಿಮ್ ವ್ಯಕ್ತಿ ಸಹನೂ. ಇಲ್ಲಿ ಥರ್ಡ್ ಪಾರ್ಟಿ ಅವ್ರ ಕೈಯಲ್ಲಿ ಆಗೋವರೆಗೂ ಅದನ್ನ ಪ್ರಾಕ್ಟಿಕಲ್ ಆಗಿ ತಗೊಳ್ತಿದ್ರು. ಬಟ್ ಈಗೀಗ ಅವ್ರಿಗೂ ಹಂಗ್ ತಗೊಳಕ್ ಆಗ್ತಿಲ್ಲ. ವಾಕ್ ಅವೇ ಮಾಡಿದ್ದಾರೆ ಥರ್ಡ್ ಪಾರ್ಟಿ. ನಿಮ್ಮ ವ್ಯಕ್ತಿ ಲೈಫಿಂದ ತುಂಬಾ ಜನ ಲೈಫ್ ಅಲ್ಲಿ ಥರ್ಡ್ ಪಾರ್ಟಿ ವಾಕ್ ಅವೇ ಮಾಡ್ದಂಗೆ ಕಾಣ್ತಾ ಇದೆ. ಓಕೆನಾ, ನಿಮ್ಗೂ ಗೊತ್ತಿರ್ಬೋದು ಥರ್ಡ್ ಪಾರ್ಟಿ ಬಿಟ್ಟೋಗಿದಾರ ಏನು ಅನ್ನೋದು. ಓಕೆನಾ, ಈಗೀಗ ಥರ್ಡ್ ಪಾರ್ಟಿ ವೇಟ್ ಮಾಡ್ತಾ ಇದ್ದಾರೆ, ರಿಕನ್ಸಿಲೇಷನ್ ಏನಾದ್ರು ಆಗುತ್ತಾ ಅಂತ ವೇಟ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ನಿಮ್ ವ್ಯಕ್ತಿ ಬೇಕು ಅಂತಾನೆ ಡಿಲೇ ಮಾಡ್ತಾ ಇದ್ದಾರೆ ಇಲ್ಲಿ. ಓಕೆನಾ, ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ನಂಗೆ ಇಲ್ಲಿ ಕ್ಲಾರಿಟಿ ಕೊಡಿ. ಈ ಕಾರ್ಡ್ಸ್ ಮೇಲೆ ಕ್ಲಾರಿಫೈ ಮಾಡ್ತೀನಿ. ಓಕೆ, ಈ ಥರ್ಡ್ ಪಾರ್ಟಿ ಎನರ್ಜಿ ಹೇಗಿದೆ ಅಂತಂದ್ರೆ ನಿಮ್ ವ್ಯಕ್ತಿನ ಮದ್ವೆ ಮಾಡ್ಕೊಳ್ಬೇಕು ಅನ್ನೋ ಮಟ್ಟಕ್ಕೆ ಅವರು ಗ್ರೋತ್ ಆಗಿದ್ರು. ಬಿಕಾಸ್ ಇಲ್ಲಿ ನಿಮ್ ವ್ಯಕ್ತಿ ಇಲ್ಲಿ ಫೈನಾನ್ಷಿಯಲಿ ಸ್ಟೇಬಲ್ ಅನ್ನೋದು ಕಾಣ್ತಿದೆ. ಸೊ ಆ ಪರ್ಪಸ್ ಮೇಲೆ ಇಲ್ಲಿ ಥರ್ಡ್ ಪಾರ್ಟಿ ತುಂಬಾ ಸ್ಟ್ರಾಂಗ್ ಆಗಿ ಇನ್ಫ್ಲೂಯೆನ್ಸ್ ನ ಮಾಡಿದ್ರು ಸಹ ನಿಮ್ ವ್ಯಕ್ತಿನ ಇವರು ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಈಗ ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿ ಜೊತೆನಲ್ಲಿ ಕನೆಕ್ಟ್ ಅಲ್ಲಿ ಇಲ್ಲ ಅನ್ನೋದು ಕಾಣ್ತಾ ಇದೆ. ಓಕೆನಾ, ಅವ್ರಿಗೆ ಹಾರ್ಟ್ ಬ್ರೇಕ್ ಆಗಿದೆ. ಇಲ್ಲಿ ಸಿನ್ಸ್ ಏನ್ ಬೇಕಾದ್ರೂ ಆಗಿರ್ಬೋದು, ಥರ್ಡ್ ಪಾರ್ಟಿ ಜೊತೆಲಿ ಜಗಳ ಅಥವಾ ಮೋಸ ಮಾಡಿರ್ಬೋದು, ನಿಮ್ ವ್ಯಕ್ತಿನೇ ಡಾಮಿನೇಟ್ ಮಾಡಿದ್ದಾರೆ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಓಕೆನಾ, ಒಂದ್ ಏನ್ ವಿಚಾರಕ್ಕೆ ಇರ್ಬೋದು ಅಂದ್ರೆ ದುಡ್ಡಿನ ವಿಚಾರಕ್ಕೆ ಏನಾದ್ರೂ ಇರ್ಬೋದು. ಫೋರ್ಸ್ಫುಲಿ ಈ ವ್ಯಕ್ತಿ ಥರ್ಡ್ ಪಾರ್ಟಿ ಯಾರಿದಾರಲ್ಲ ಅವರು ತಗೊಳ್ತಾನೆ ಇದ್ರು ಅನ್ನೋದು ಕಾಣ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ನಿಮ್ ವ್ಯಕ್ತಿನೂ ಕ್ವಶನ್ಸ್ ಮಾಡಿರ್ಬೋದು, ಅಥವಾ ಇವ್ರು ತಗೊಂಡು ಇನ್ನೇನೋ ಮಾಡಿರ್ಬೋದು ಆ ದುಡ್ಡನ್ನ. ಸೊ ಹಾಗಾಗಿ ನಿಮ್ ವ್ಯಕ್ತಿ ಜೊತೆಲಿ ಇಲ್ಲಿ ಬ್ರೇಕಪ್ ಅನ್ನೋದು ಕಾಣ್ತಾ ಇದೆ.
ಓಕೆನಾ, ಇನ್ನೂ ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡ್ಕೊಡಿ ಕಾರ್ಡ್ಸ್ನ. ಓಕೆ, ಇವರಿಗೂ ನಿಮ್ ವ್ಯಕ್ತಿಗೂ ತಲೆ ಓಡ್ತಿಲ್ಲ. ಥರ್ಡ್ ಪಾರ್ಟಿ ವಿಚಾರವಾಗಿ ಇವರು ಬೇಡ ಅಂತಾನೆ ಡಿಸೈಡ್ ಮಾಡಿದ್ದಾರೆ ನಿಮ್ ವ್ಯಕ್ತಿ. ಥರ್ಡ್ ಪಾರ್ಟಿನ ಮತ್ತೆ ಇದ್ ಮಾಡ್ಕೊಳ್ಬಾರ್ದು, ರಿಕನ್ಸಿಲೇಷನ್ ಬೇಡ ಅಂತಾನೆ ಅನ್ಕೊಂಡಿದ್ದಾರೆ. ಅವರಿಂದ ನಿಮ್ ವ್ಯಕ್ತಿಗೆ ಅವಮಾನ ಆಗಿರ್ಬೋದು, ತುಂಬಾ ಡಾಮಿನೇಟಿಂಗ್ ಇದ್ರೂನು ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ರಾಂಗ್ ಆಗಿ ಕಾಣಿಸಿದ್ದಾರೆ ಥರ್ಡ್ ಪಾರ್ಟಿ ನಿಮ್ಮ ವ್ಯಕ್ತಿಗೆ. ಹೀಗಾಗಿ ನಿಮ್ಮ ವ್ಯಕ್ತಿ ಇಲ್ಲಿಂದ ಅವರಿಂದ ದೂರ ಮಾಡಿದ್ದಾರೆ ಥರ್ಡ್ ಪಾರ್ಟಿನ. ಬಟ್ ಇನ್ ಸ್ವಲ್ಪ ಯೋಚನೆ ಇದೆ, ಅವ್ರು ಕಂಪ್ಲೀಟ್ ಆಗಿ ಇದರಿಂದ ಹೊರಗೆ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಿಮ್ ವ್ಯಕ್ತಿ. ನಿಮ್ ಕಡೆ ಬರ್ತಾರ ಅವರು ಅಂತ ನೋಡೋದಾದ್ರೆ ಅವ್ರಿಗೆ ಒಂದ್ ಸ್ವಲ್ಪ ದಿನ ಏನು ಬೇಡ ಅನ್ನೋ ಮಟ್ಟಕ್ಕಿದೆ. ಬಟ್ ಡೆಫಿನೆಟ್ಲಿ ನಿಮ್ ಕಡೆ ಬರೋ ಚಾನ್ಸಸ್ ಇದೆ. ಬಟ್ ಈಗೆಲ್ಲ ಸ್ವಲ್ಪ ಟೈಮ್ ಅನ್ನೋದನ್ನ ತಗೊಳುತ್ತೆ. ಓಕೆನಾ, ಯೂನಿವರ್ಸ್ ನಂಗೆ ಇಲ್ಲಿ ಗೈಡೆನ್ಸ್ ನ ಕೊಡಿ. ಗೈಡೆನ್ಸ್ ಅನ್ನೋದು ಯಾವತ್ತಿದ್ರೂ ನಿಮ್ಗೆನೆ ಬರುತ್ತೆ. ವೇಟ್ ಮಾಡಿ, ನೀವ್ ಏನ್ ಮಾಡ್ತಾ ಇದ್ದೀರಲ್ಲ, ನೀವು ವೇಟ್ ಮಾಡಿ. ಥರ್ಡ್ ಪಾರ್ಟಿನ ಬಿಟ್ಟು ನಿಮ್ ಕಡೆ ಬರೋ ಚಾನ್ಸಸ್ ತುಂಬಾನೇ ಇದೆ. ಕಮಿಟ್ಮೆಂಟ್ ಕೊಡ್ತಾರೆ ವ್ಯಕ್ತಿ ಇಲ್ಲಿ, ಮದ್ವೆ ಅನ್ನೋ ಒಂದು ಕಮಿಟ್ಮೆಂಟ್ಗೆ ಹೋಗೋ ಚಾನ್ಸಸ್ ತುಂಬಾನೇ ಇದೆ. ಸಕ್ಸಸ್ ಅನ್ನೋದಿದೆ ನಿಮ್ಗೆ ಇಲ್ಲಿ. ನೀವು ಜೆನ್ಯೂನ್ ಆಗಿದ್ದೀರಾ, ಈ ವ್ಯಕ್ತಿಗೆ ವೇಟ್ ಮಾಡ್ತಾ ಇದ್ದೀರಾ. ಜೆನ್ಯೂನ್ ಆಗಿದ್ದು ನೀವು ವೇಟ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಮಾಡಿ, ವೇಟ್ ಮಾಡಿ ನೀವು. ಈ ವ್ಯಕ್ತಿ ಬರ್ತಾರೆ, ಖಂಡಿತ ಬರ್ತಾರೆ. ಕಮಿಟ್ಮೆಂಟ್ ಕೊಡೋ ಚಾನ್ಸಸ್ ತುಂಬಾನೇ ಇದೆ. ಓಕೆನಾ, ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರನೇ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಫಿಟ್ ಮಾಡ್ಕೊಳ್ಬೇಡಿ ಈ ರೀಡಿಂಗ್. ಓಕೆನಾ, ಓಕೆ ಗೈಸ್, ಥ್ಯಾಂಕ್ ಯು, ಬಾಯ್.